ಓಪನ್ ನೋಡ್ತಾ ಇರ್ಬೋದು 2008 ಮಾಡಲು ಫುಲ್ಲಿ ಟಾಪ್ ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಗಾಡಿಗೆ ತುಂಬ ಖರ್ಚು ಮಾಡಿದ್ದಾರೆ ಕಸ್ಟಮರು. ನೋಡ್ತಾ ಇರ್ಬೋದು ಗಾಡಿಗೆ ಬಂಪರ್ ಲಿಪ್ ಕೂಡ ಹಾಕ್ಸಿದ್ದಾರೆ, ಹಾಗೆ ಕ್ರೋಮಿಯಂ ಹ್ಯಾಂಡಲ್ ಬಾರ್ಸ್ ಎಲ್ಲ ಹಾಕ್ಸಿಕೆ. 2017 ಮಾಡಲ್. ಓಕೆ, ಸಿಂಗಲ್ ಓನರು. 1,71,000 ರನ್ ಆಗಿದೆ ವೆಹಿಕಲ್. ಗ್ಯಾರಂಟಿ ಕೊಡ್ತೀವಿ ವೆಹಿಕಲ್ ಬಗ್ಗೆ. ಹಲೋ ನಮಸ್ಕಾರ ಎಲ್ರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತಿರೋದು ಫ್ರೆಂಡ್ಸ್ ಕಾರ್ಸ್ ಹಾಸನಲ್ಲಿ. ಎಕ್ಸಾಕ್ಟ್ ಲೊಕೇಶನ್ನ ನಮ್ಮ ಸರ್ ಹೇಳ್ತಾರೆ ಈಗ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಇದು ನಿಮ್ಮ ಕಾರ್ ಶೋರೂಮ್ನ ಎಕ್ಸಾಕ್ಟ್ ಅಡ್ರೆಸ್ ನಮ್ಮ ವ್ಯೂವರ್ಸಿಗೆ ಹೇಳಿ ಸರ್. ಫ್ರೆಂಡ್ಸ್ ಕಾರ್ಸ್ ಅಂತ ಹೇಳ್ಬಿಟ್ಟು ಹಳ್ಳಿ ಕಡೆ ಸರ್ಕಲ್ಲು, ಸಾಲ್ಗಾಮೆ ರಸ್ತೆ, ಹಾಸನದಲ್ಲಿ ಇರೋದು. ಓಕೆ. ನಮ್ಮದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 30 ವರ್ಷ ಆಯಿತು. ಓಕೆ. ಫಸ್ಟ್ ಶೋರೂಮ್ BM ರೋಡಲ್ಲಿ ಇತ್ತು, ಹಳ್ಳಿ ಇದ್ರ ಹತ್ರ ಭೀಮಾಗೋಳ್ ಪಕ್ಕ. ಓಕೆ. ಈಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ 2 ಇಯರ್ಸ್ ಆಗಿದೆ. ಓಕೆ ಸರ್. ಇದು ನೀವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟು ಗಾಡಿಗಳನ್ನ ಕೊಟ್ಟಿರ್ತೀರಾ ಸರ್? ಸಾವಿರಾರು ಗಾಡಿಗಳು ಕೊಟ್ಟಿದ್ದೀವಿ. ಹೌದು ಸರ್. ಎಲ್ಲ ಹ್ಯಾಪಿ ಕಸ್ಟಮರ್ಸ್ ಏನು ಸರ್? ಎಲ್ಲ ಹ್ಯಾಪಿ ಕಸ್ಟಮರ್ಸೇ. ಮತ್ತು ನಮ್ಮ ಹತ್ರ ಜಿನಿಯನ್ ವೆಹಿಕಲ್ ಇರುತ್ತೆ, ಜಿನಿಯನ್ ಬಿಸ್ನೆಸ್ ಇರುತ್ತೆ. ಓಕೆ. ಮತ್ತು 2012 ಮಾಡಲಿಂದ ಎನಿ ಒನ್ ಬ್ರ್ಯಾಂಡ್ಗೂ ನಮ್ಮ ಲೋನ್ ಹಾಕ್ಕೊಡ್ತೀವಿ, ಲೋನ್ ಫೆಸಿಲಿಟೀಸ್ ಇದೆ. ಓಕೆ. ಮತ್ತು ವೆಹಿಕಲ್ಲೂ ಅಷ್ಟೇ ನಾವೇ ಕಸ್ಟಮರ್ಗೆ ನಾವೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ, ನಮ್ಮ ರೆಸ್ಪಾನ್ಸಿಬಲ್ ಅದೇನೆ. ಓಕೆ. ಗುಡ್ ವೆಹಿಕಲ್ ಇರುತ್ತೆ, ಗುಡ್ ಬಿಸ್ನೆಸ್ ಇದೆ. ಟ್ಯಾಂಪರ್ ಬಗ್ಗೆ ಏನು ಹೇಳ್ತೀರಾ ಸರ್? ಯಾವುದ್ರದ್ದು? ಇದು ಮೀಟರ್ ಟ್ಯಾಂಪರ್ ಅಂತ ಹೇಳ್ತಾರೆ. ಮೀಟ್ರ್ ಟ್ಯಾಂಪರು ಎಲ್ಲ ಗಾಡಿಗೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಸ್ವಲ್ಪ ಗಾಡಿಗಳು ತುಂಬ ಓಲ್ಡ್ ಮಾಡಿಗಳಿಗೆ ಮೀಟ್ರ್ಗಳು ಗ್ಯಾರಂಟಿ ಇರೋದಿಲ್ಲ. ಓಕೆ. ಅದು ಬಿಟ್ಟರೆ ಲೇಟೆಸ್ಟ್ ಮಾಡಲ್ಗಳಿಗೆಲ್ಲ ಗ್ಯಾರಂಟಿ ಇದ್ದೇ ಇರುತ್ತೆ, ವೆಹಿಕಲ್ಲು ಗ್ಯಾರಂಟಿ ಇರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಓಕೆ ಸರ್. ಇವತ್ತು ಎಷ್ಟು ಗಾಡಿಗಳನ್ನ ನಾವು ವ್ಯೂವರ್ಸಿಗೆ ತೋರಿಸ್ತಾ ಇದ್ದೀರಾ? ನಾವು ಇಲ್ಲಿಗ ನಿಯರ್ ಬೈ ಒಂದು 40 ವೆಹಿಕಲ್ ಇದೆ ನಮ್ಮ ಶೋರೂಮಲ್ಲಿ ಈಗ. ಓಕೆ. ಏನು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 1 ಲ್ಯಾಕಿಂದನೇ ವೆಹಿಕಲ್ ಸಿಗುತ್ತೆ ನಮ್ಮ ಹತ್ರ. ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಯಾವುದಿದೆ ಸರ್? ಮ್ಯಾಕ್ಸಿಮಮ್ ಪ್ರೈಸ್ ಅಂತ ಅಂದರೆ ಇನೋವಾ ಕ್ರಿಸ್ಟಾ ಇದೆ ಈಗ ಅಟ್ ಪ್ರೆಸೆಂಟು. ಓಕೆ. ಆಮೇಲೆ ಫಾರ್ಚುನರ್ ಇದೆ. ಓಕೆ. 40 ಲ್ಯಾಕ್ವರೆಗೂ ಇದೆ ವೆಹಿಕಲ್ಗಳು. ಓಕೆ ಸರ್. ವಿಡಿಯೋ ಶುರು ಮಾಡೋಣ ಸರ್. ಮಾಡಿ ಸರ್, ಮೊದಲನೇ ಗಾಡಿ ಯಾವ್ದು ಸರ್? ಮೊದಲನೇ ಗಾಡಿ ಇದು 2014 ZXi ಶಿಫ್ಟ್ ಪೆಟ್ರೋಲ್ ವೆಹಿಕಲ್ಲು. ಓಕೆ. ಸೆಕೆಂಡ್ ಓನರ್ ಆಗಿದೆ. 83,000 ರನ್ ಆಗಿದೆ. ಗುಡ್ ವೆಹಿಕಲ್ಲು. ಓಕೆ. ಗುಡ್ ಕಂಡೀಷನ್ ಇದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ 4,75,000 ಬೇಕು ಅಂತಾರೆ ಕಸ್ಟಮರು. ಒಂದು 460ಗೆ ಆಗ್ಬೋದು. 4,75,000 ಕಸ್ಟಮರ್ ಕೋಟ್ ಮಾಡ್ತಾ ಇದ್ದಾರೆ. 4,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಮ ಸರ್. ನೋಡ್ಬೋದು ಟೈರ್ ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಇದರಲ್ಲಿದೆ. ZXi ಕಂಪ್ನಿ ವೀಲೇ ಕಂಪಲ್ಸರಿ ಬರುತ್ತೆ ಅದು ಅಲಾಯ್ ವೀಲ್ಸ್. ನೋಡ್ತಾ ಇರೋದು ಟಾಪ್ ಆ್ಯಂಡ್ ಆಗಿರುತ್ತೆ. ಇದು KA02 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಲಾಕ್ ಆಗಿದೆಯಾ ಸರ್? ಅದು ಲಾಕ್ ಆಗಿದೆಯಾ? ಲಾಕ್ ಆಗಿದೆ. ಎಲ್ಲಿ ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮುಂದೆ ಒಂದು Hyundai Creta ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2022 ಮಾಡಲ್ ಇದೆ ಕ್ರೇಟಾ. ಓಕೆ. 1.6 ಪೆಟ್ರೋಲ್ ವೆಹಿಕಲ್. ಓಕೆ. ಜಿನಿಯನ್ ಕಿಲೋಮೀಟರ್ 55,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ. ಓಕೆ. ಶೋರೂಮ್ ಟೈರ್ಸ್ ಏನೇ ಇದೆ. ಓಕೆ. ಇದ್ರ ಕಾಸ್ಟ್ ಬಂದು 12,80,000 ಬೇಕು ಅಂತಾರೆ ಕಸ್ಟಮರು. 12,80,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಹಾಕಬಹುದು ಸರ್? ಒಂದು 12 ಲ್ಯಾಕಿಗೆ ಆಗುತ್ತೆ. 12 ಲ್ಯಾಕಿಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೋಡ್ಬೋದು ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಬಂದಿದೆ. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಿಂಗಲ್ ಓನರ್ ಗಾಡಿ ಏನು ಸರ್? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. KA53 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಬಾಡಿ ಲೈನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದರೆ. ಎಲ್ಲಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಕೂಡ ಗಾಡಿಯಲ್ಲಿ ಕಾಣಿಸ್ತಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮುಂದೆ ಒಂದು ಟೊಯೋಟೋ ಇನೋವಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇನೋವಾ ಕ್ರಿಸ್ಟಾ ಅದು. ಓಕೆ. 2017 ಮಾಡಲ್. ಓಕೆ. ಸಿಂಗಲ್ ಓನರು. 1,71,000 ರನ್ ಆಗಿದೆ ವೆಹಿಕಲ್. ಓಕೆ. ಒಂದು 15 ಲ್ಯಾಕ್ ಕಸ್ಟಮರ್ ಕೋಟ್ ಮಾಡ್ತಾ ಇದ್ದಾರೆ. ಓಕೆ. ಒಂದು 14-25 ತನಕ ಟ್ರೈ ಮಾಡ್ತೀವಿ. 15 ಲಕ್ಷ ಕಸ್ಟಮರ್ ಕೋಟಿಂಗ್ ಪ್ರೈಸ್ ಆಗಿರುತ್ತೆ. 14,25,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಅಲ್ಲ? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿ ಮೇಂಟೈನ್ ಮಾಡಿದ್ದಾರೆ. ಟೈಮಿಗೆ ಕರೆಕ್ಟಾಗಿ ಸರ್ವಿಸ್ ಆಗಿರುತ್ತೆ. ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಕೂಡ ಈ ಗಾಡಿಗೆ ಸಿಗುತ್ತಲ್ವ ಸರ್? ಹೌದು ಸರ್. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಡಸ್ಟರ್ ನಿಸಾನ್ ಇದೆ. ನಿಸಾನ್ ಟೆರಾನೋ ಇದೆ. ಹಾಂ. KA03 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಮಾಡಲ್ಲು. ಓಕೆ. ಓನರ್ ಬಂದು ಸೆಕೆಂಡ್ ಆಗಿದೆ. ಓಕೆ. 1,12,000 ರನ್ ಆಗಿದೆ. ಓಕೆ. 85 PS ಅಲ್ಲಿ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. 85 PS ಸರ್. ಒಳ್ಳೆ ಮೈಲೇಜು ಕೊಡುತ್ತೆ ಗಾಡಿ. 20 ಇಂದ 21 ಬರುತ್ತೆ ಮೈಲೇಜು. ಓಕೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಕಸ್ಟಮರ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಜಿಲ್ಲೆಯಲ್ಲಿ ಕಂಪ್ನಿಯಿಂದ ಬಂದಿರೋದು ಟಾಪ್ ಎಂಡ್ ಮಾಡಲ್. ಓಕೆ. ಓಕೆ. ಫುಲ್ಲಿ ಟಾಪ್ ಆ್ಯಂಡ್ ಮಾಡಲ್ ಆಗಿರುತ್ತೆ. ಇದು ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಇರುತ್ತೆ. ಮುಂದೆ ಇತ್ತದ
ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಕೂಡ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಗಾಡಿಯಲ್ಲಿ ಇಲ್ಲ. ಎಷ್ಟನೇ ಓನರ್ ಗಾಡಿ ಅಂದರೆ ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಆಲ್ಮೋಸ್ಟ್ ಸರ್ ಹತ್ರ ಇರೋದೆಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಯಾವ ಜಾಸ್ತಿ ಓನರ್ಗಳು ಕೈ ಚೇಂಜ್ ಆಗಿರಲ್ವ ಸರ್? 575 ಬೇಕು ಅಂತಾರೆ, ಕೊಟ್ಟು ಮಾಡ್ತಾರೆ ಕಸ್ಟಮರು. ಓಕೆ, ಒಂದು 525 530ಗೆ ಮುಗಿಸ್ಕೊಡ್ತೀವಿ. ಇದಕ್ಕೆ ಲೋನ್ ಎಷ್ಟು ಮಾಡಿಸ್ಕೊಡ್ತೀರಾ ಸರ್? ಲೋನ್ ನಿಮಗೆ ಒಂದು 4 ಲ್ಯಾಕ್ ಆಗುತ್ತೆ ಲೋನ್. ಇದು ಅಂದರೆ ಕಸ್ಟಮರ್ 1-1.5 ಲಕ್ಷ ಇಟ್ಕೊಂಡ್ಬಂದ್ರೆ ನೀವು ಬಾಕಿ ಲೋನ್ ಮಾಡಿಸ್ಕೊಡ್ತೀರಾ. ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 700 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. K03 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 2012 ಮಾಡಲು, ಸಿಂಗಲ್ ಓನರ್ ಇದೆ. ಓಕೆ, 92,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್ಲು. ಓಕೆ, ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ, ಸಿಂಗಲ್ ಓನರು. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತಾರೆ. ಓಕೆ, ಇದ್ರ ಕಾಸ್ಟ್ ಬಂದು 6 ಲ್ಯಾಕ್ ಬೇಕು ಅಂತಾರೆ, ಒಂದು 575ಗೆ ಮುಗಿಸ್ಕೊಡ್ತೀವಿ. 575ಗೆ ಒಂದು XUV 700 ನಿಮಗೆ ಕೊಡ್ತಾ ಇದ್ರೆ ಕಸ್ಟಮರ್ಗೆ. ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರುತ್ತಲ್ಲ ಸರ್ ಇದು? XUV 700, XUV 500. XUV 500. XUV 500 ಆಗಿರುತ್ತೆ. K03 ರಿಜಿಸ್ಟರ್ಡ್ ವೆಹಿಕಲ್ಲು. ಎಷ್ಟು ಕೋಟ್ ಮಾಡ್ತಾ ಇದ್ರಿ ಅಂದರೆ ಸರ್ ಇದು? 6 ಲ್ಯಾಕ್ ಕೋಟ್ ಮಾಡ್ತಾ ಇದ್ದಾರೆ ಕಸ್ಟಮರು. ಒಂದು 5,70,000ಗೆ ಕ್ಲೋಸ್ ಮಾಡಿಕೊಡ್ತೀರಾ. ಓಕೆ, ನೋಡ್ತಾ ಇರ್ಬೋದು. ಯಾರು ಇಂಟ್ರೆಸ್ಟ್ ಇದ್ದವರು ಈ ಸರ್ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಕ್ಕೂ ಲೋನ್ ಆಗುತ್ತಲ್ಲ ಸರ್? ಎಲ್ಲ ವೆಹಿಕಲ್ಗೂ ಲೋನ್ ಆಗುತ್ತೆ. ಆಲ್ಮೋಸ್ಟ್ 12 ಮಾಡಲ್ ಮೇಲೆ ಎನಿ ಬ್ರ್ಯಾಂಡ್ಗೂ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಎರ್ಟಿಗಾ ಇದೆ. K51 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2013 ಮಾಡಲ್. ಓಕೆ, ವೆಹಿಕಲ್ ಬಂದು ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್. ಇದು 96,000 ರನ್ ಆಗಿದೆ. ಓಕೆ, ಇದ್ರ ಕಾಸ್ಟ್ ಬಂದು 575 ಬೇಕು ಅಂತಾರೆ. ಓಕೆ, ಒಂದು 540ಗೆ ಮುಗಿಸ್ಕೊಡ್ತೀನಿ. 540ಗೆ ನೀವು ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಕೂಡ ಲೋನ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಮಾರುತಿ ಸುಜುಕಿ ಎರ್ಟಿಗಾ. ಒಂದು ಲೋ ಬಜೆಟಲ್ಲಿ ಒಂದು 7 ಸೀಟರ್ ಗಾಡಿ ಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಲೋ ಮೇಂಟೆನೆನ್ಸ್ ಕೂಡ ಅಲ್ವಾ ಸರ್? ಹೌದು. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ನಿಸಾನ್ ಟೆರಾನಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. K51 ರಿಜಿಸ್ಟರ್ಡ್ ವೆಹಿಕಲ್. ನಿಸಾನ್ ಟೆರಾನಾ. ಇದು 2014 ಮಾಡಲ್ಲು. ಓಕೆ, ಸೆಕೆಂಡ್ ಓನರು. ಓಕೆ, 1,70,000 ರನ್ ಆಗಿದೆ. ಓಕೆ, ಇದ್ರದ್ದು 525 ಕಸ್ಟಮರ್ ಕೊಟ್ಟು ಮಾಡ್ತಾ ಇದ್ದಾರೆ. ಓಕೆ, ಒಂದು 5 ಲ್ಯಾಕಿಗೆ ಇಲ್ಲ 490ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 490 ಇಲ್ಲ 5 ಲ್ಯಾಕಿಗೆ ಆದಷ್ಟು ಕಡಿಮೆಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಸರ್ ಹೇಳ್ತಿದ್ದಾರೆ. ನೋಡ್ತಿರ್ಬೋದು. ನಿಸಾನ್ ಟೆರಾನೋ ಸಿಂಗಲ್ ಓನರ್ ಗಾಡಿ. ತುಂಬ ನೀಟ್ ಆಗಿ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಎಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಇಂಟೀರಿಯರ್ ಕೂಡ ತುಂಬ ನೀಟಾಗಿ ಕಾಣಿಸ್ತಿದೆ. ಗಾಡಿ ಕಲರ್ ಇದೆ. ಒಳಗಡೆ ಲೆದರ್ ಫೋರ್ಟ್ರೇಟ್ ಸೀಟ್ಸ್ ಇದೆ. ಲೆದರ್ ಸೀಟ್ ಕುಷನ್ಸ್. ಓಕೆ, ಇಲ್ಲಿ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬಲಾನೋ ಇದೆ. ಮಾರುತಿ ಸುಜುಕಿ. ಇದ್ರ ಬಗ್ಗೆ ಹೇಳಿ ಸರ್. ಮಾರುತಿ ಬಲಾನೋ 2022 ಮಾಡಲ್ಲು. ಓಕೆ, ಇದು ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಹಾಸಂದು K13. ಹಾಂ ಸರ್. ಇದ್ರ ಗಾಡಿ ಬಂದು 39,000 ರನ್ ಆಗಿದೆ ವೆಹಿಕಲ್ಲು. ಓಕೆ, ಸೆಕೆಂಡ್ ಓನರ್ ಆಗಿದೆ ಆಲ್ರೆಡಿ. ಓಕೆ, ಇದ್ರ ಕಾಸ್ಟ್ ಬಂದು 710 ಬೇಕು ಅಂತಾರೆ. ಒಂದು 680ಗೆ ಮುಗಿಸ್ಕೊಡ್ತೀವಿ. 6,80,000ಗೆ ನೀವು 23-22 ಮಾಡಲು 22-23 ಮಾಡೆಲ್ ಗಾಡಿನ ನೀವು 6,10,000 ಕೋಟ್ ಮಾಡ್ತಾ ಇದ್ದಾರೆ ಕಸ್ಟಮರು. ಓಕೆ, ಒಂದು 680ಗೆ ಕ್ಲೋಸ್ ಆಗ್ಬೋದು. ಓಕೆ, ನೋಡ್ತಾ ಇರ್ಬೋದು. ಬುಲಾನೋ ಯಾರು ನೋಡ್ತಿದ್ರೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಲೇಟೆಸ್ಟ್ ಮಾಡೆಲ್ ಗಾಡಿ ಆಗಿರುತ್ತೆ ಇದು. ಅಲ್ಲ, ಮೈನಸ್ ಏನಿದೆ ಯಾವುದಾ? ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai i10 ಗ್ರ್ಯಾಂಡ್ ಇದೆ. ಆಸ್ಟಾ ಆಗಿರುತ್ತೆ. ಇದು ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ. ಇದು ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. K13 ಹಾಸಂದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಮಾಡಲ್ಲು. ಓಕೆ, ಇದು ಆಸ್ಟಾ ವೆಹಿಕಲ್ಲು. ಓಕೆ, ಟಾಪ್ ಎಂಡ್ ಮಾಡಲು. ಸಿಂಗಲ್ ಓನರು. 91,000 ರನ್ ಆಗಿದೆ. ಓಕೆ, ಗಾಡಿ ಬಂದು ಲಾಯರ್ದಿದು. ಲಾಯರಾ ಸರ್? ಸಿಂಗಲ್ ಓನರ್ 75 ಬೇಕು ಅಂತ ಕೋಟ್ ಮಾಡ್ತಾರೆ ಕಸ್ಟಮರು. ಓಕೆ, ಒಂದು 450ಗೆ 460ಗೆ ಕ್ಲೋಸ್ ಮಾಡ್ಬೋದು. ನೋಡ್ತಾ ಇರ್ಬೋದು. 4,50,000 ಇಲ್ಲ 4,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ. ಆಸ್ಟಾ ಇದು ಟಾಪ್ ಎಂಡ್ ಆಗಿರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಪುಷ್ ಸ್ಟಾರ್ಟ್ ಅಲ್ಲ ಸರ್ ಇದು? ಹಾಂ, ಪುಷ್ ಬಟನ್. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಗಾಡಿಗೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ಎಷ್ಟು ನೀಟಾಗಿದೆ ಅಂತ. ಎಲ್ಲಿ ಕೂಡ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಇಲ್ಲ. ಲಾಯರ್ ಆಗಿರುತ್ತೆ ಗಾಡಿ. ಲಾಯರ್ ಯೂಸ್ ಮಾಡ್ತಾರೆ ಗಾಡಿ ಆಗಿರುತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಶಿಫ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2023 ಮಾಡಲ್ಲು. ಓಕೆ, ಸೆಕೆಂಡ್ ಓನರು. ಓಕೆ, 32,000 ರನ್ ಆಗಿದೆ ಗಾಡಿ. ಓಕೆ, ಅಡಿಷನಲ್ ಫಿಟ್ಟಿಂಗ್ಸು ಅಲಾಯ್ ವೀಲ್ಸ್ ಇದೆ. ಅಲ್ಲ, ಇದು ಬಂಪರ್ ಆರ್ಚು, ವೀಲ್ ಆರ್ಚು, ಕ್ರೋಮಿಯಮ್ ಕೋಟೆಡ್ ಫೈಟಿಂಗು, ಆಮೇಲೆ ಡೋರ್ ವೈಸರು, ವಿಂಡೋ ವೈಸರು, ಡೋರ್ ಹ್ಯಾಂಡ್ಲೆಸ್ಸು, ಓಕೆ, ಮತ್ತು ಬ್ಯಾಕ್ ಸ್ಪೈಲರು. ಓಕೆ, ಅಡಿಷನಲ್ ಫಿಟ್ಟಿಂಗು. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓಕೆ, ಟಚ್ ಸ್ಕ್ರೀನು, ರಿವರ್ಸ್ ಕ್ಯಾಮ್ರಾ. ಆಫ್ಟರ್ ಮಾರ್ಕೆಟ್ ಗಾಡಿಗೆ ತುಂಬ ಖರ್ಚು ಮಾಡಿದ್ದಾರೆ ಕಸ್ಟಮರು. ನೋಡ್ತಾ ಇರ್ಬೋದು. ಗಾಡಿಗೆ ಬಂಪರ್ ಲಿಪ್ ಕೂಡ ಹಾಕ್ಸಿದ್ದಾರೆ. ಹಾಗೆ ಕ್ರೋಮಿಯಂ ಹ್ಯಾಂಡಲ್ ಬಾರ್ಸ್ ಎಲ್ಲ ಹಾಕ್ಸಿದ್ದಾರೆ. ನಿಮಗೆ
ನೋಡ್ತಾ ಇರ್ಬೋದು. ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದ್ರದ್ದು 7,75,000 ಕೋಟ್ ಮಾಡ್ತಿದ್ದಾರೆ ಕಸ್ಟಮರು. ಓಕೆ, ಒಂದು 7.5ಗೆ ಕ್ಲೋಸ್ ಮಾಡಿಕೊಡ್ತೀವಿ. 7,50,000ಗೆ ಸರ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ 2023 ಮಾಡಲ್ ಅಲ್ವಾ ಸರ್ ಈ ಸ್ವಿಫ್ಟು? 23 ಮಾಡಲು. ನೋಡ್ತಾ ಇರ್ಬೋದು, ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಕಸ್ಟಮರ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟು ತುಂಬ ಆಕ್ಸೆಸರೀಸ್ನ ಹಾಕ್ಸಿದ್ದಾರೆ ಕಸ್ಟಮರು. ಓಕೆ, ಇಲ್ಲಿ ಹ್ಯುಂಡೈ ಕ್ರೇಟಾ ಇದೆ ನಮ್ಮ ಮುಂದೆ, KA51 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2016 ಮಾಡಲು. ಓಕೆ, ಸಿಂಗಲ್ ಓನರು ಒಂದು 92,000 ರನ್ ಆಗಿದೆ. ಓಕೆ, ಇದ್ರ ಕಾಸ್ಟ್ 8,25,000 ಕೊಟ್ಟು ಮಾಡ್ತಾ ಇದ್ದಾರೆ. ಓಕೆ, ಒಂದು 7,90,000 ಕ್ಲೋಸ್ ಮಾಡಿಕೊಡ್ತೀವಿ. ನೋಡ್ತಾ ಇರ್ಬೋದು, ಒಂದು ಕ್ರೆಟಾ ಇದೆ ನಮ್ಮ ಮುಂದೆ, ಒಂದು 2016 ಮಾಡಲು 7,90,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. KA51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಎಷ್ಟನೇ ಓನರ್ ಗಾಡಿ ಅಂದರೆ ಸರ್? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಕ್ರೆಟಾ ಆಗಿರುತ್ತೆ ಇದು. ನೆಕ್ಸ್ಟ್ ಗಾಡಿ ಸರ್? ಇದು ಆಮೇಲೆ ಮಾಡಿ, ಈ ಕಡೆ ವ್ಯೂ ಮಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಆಲ್ಟೋ ಇದೆ, KA53 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಓಕೆ, ಕಸ್ಟಮರು 2,10,000 ಕೋಟ್ ಮಾಡ್ತಾರೆ. ಓಕೆ, 190,000ಗೆ ಕ್ಲೋಸ್ ಮಾಡ್ತೀವಿ. 180ಗೆ ಕ್ಲೋಸ್ ಮಾಡಿ. 1,90,000. 1,90,000ಗೆ ಸರ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. AC ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆಮೇಲೆ ಸೀಟ್ ಕವರ್ಸ್ ಎಲ್ಲ, ಸೀಟ್ ಕವರ್ಸ್ ಕೂಡ ಅಡಿಷನಲ್ ಆಗಿ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ ಸೀಟಿಂಗ್ಸ್ ಕೂಡ ನೋಡ್ತಾ ಇರ್ಬೋದು, ಲೆದರ್ ಸೀಟ್ಸು. ನೆಕ್ಸ್ಟ್ ಗಾಡಿ ಯಾವುದು ಸರ್? ನೆಕ್ಸ್ಟ್ ಶಿಫ್ಟ್ ಇದೆ ನಮ್ಮ ಮುಂದೆ, 2015 ಮಾಡಲ್ ಶಿಫ್ಟು. ಓಕೆ, ಸೆಕೆಂಡ್ ಓನರ್ ಆಗಿದೆ. ಇದು ಡೀಸೆಲ್ ವೆಹಿಕಲ್ಲು. ಓಕೆ, ಇದ್ರ ಕಾಸ್ಟು ಕೋಟ್ ಮಾಡ್ತಾ ಇರೋದು 4,85,000 ಕೋಟ್ ಮಾಡ್ತಾರೆ ಕಸ್ಟಮರು. ಓಕೆ, ಒಂದು 4,70,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 4,70,000ಗೆ ನಿಮ್ಗೊಂದು ಸ್ವಿಫ್ಟ್ನ ಕ್ಲೋಸ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ 2015 ಮಾಡಲ್ ವೆಹಿಕಲ್. 2015 ಪೆಟ್ರೋಲ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. ನೆಕ್ಸ್ಟ್ ಗಾಡಿ ಯಾವುದು ಸರ್? ನೆಕ್ಸ್ಟ್ ನಮ್ಮ ಮುಂದೆ ಒಂದು ಈಕೋ ಇದೆ, ಮಾರುತಿ ಈಕೋ ಗಾಡಿ. ಓಕೆ, ಇದ್ರ ಬಗ್ಗೆ ಹೇಳಿ ಸರ್. 2020 ಮಾಡಲು. ಓಕೆ, ಓನ್ಲಿ ಫಾರ್ 30,000 ಕಿಲೋಮೀಟರ್ ರನ್ ಆಗಿದೆ ಗಾಡಿ. ಓಕೆ, ಸಿಂಗಲ್ ಓನರ್ ವೆಹಿಕಲ್ಲು. ಓಕೆ, 5,10,000 ಕೋಟ್ ಮಾಡ್ತಾ ಇದ್ದಾರೆ. ಓಕೆ, ಕಸ್ಟಮರು ಒಂದು 4,75,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ 4,75,000ಗೆ ಮಾರುತಿ ಈಕೋನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಹಾಂ, ಒಂದು ಮಿನಿ TT ಗಾಡಿ ಅಂತಾನೆ ಹೇಳ್ಬೋದು. ಒಂದು ಓಮಿನಿ ನೋಡ್ತಾ ಇರೋರು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ABS ಎಲ್ಲ ಬರುತ್ತೆ ಅದ್ರಾಗೆ. ಓಕೆ, ಏರ್ ಬ್ಯಾಗು ಇದೆ ಸರ್ ಇದರಲ್ಲಿ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ABS ಕೂಡ ಇದೆ. ಗಾಡಿ ನೋಡ್ತಾ ಇರ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದು ಲೇಟೆಸ್ಟ್ ಮಾಡಲ್ ಆಗಿರುತ್ತೆ, 2020 ಮಾಡಲ್ ಆಗಿರುತ್ತೆ ಗಾಡಿ. ನೆಕ್ಸ್ಟ್ ಗಾಡಿ ಯಾವುದು ಸರ್? ಮಾರುತಿ ವ್ಯಾಗನರ್. ನಮ್ಮ ಮುಂದೆ ಇನ್ನೊಂದು ಮಾರುತಿ ವ್ಯಾಗನರ್ ಇದೆ, ಇದ್ರ ಬಗ್ಗೆ ಹೇಳಿ, ಡೀಟೇಲ್ಸ್ ಹೇಳಿ ಸರ್. ಮಾರುತಿ ವ್ಯಾಗನರ್ 2008 ಮಾಡಲ್ ಇದೆ. 2008 ಮಾಡಲ್ ವ್ಯಾಗನರ್ ಆಗಿರುತ್ತೆ. ಸೆಕೆಂಡ್ ಓನರ್ಗೆ ಅಷ್ಟು. ಓಕೆ, ಸೆಕೆಂಡ್ ಓನರ್ ಇದು ಗಾಡಿ. ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ? FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಓಕೆ, 1,90,000 ಕೋಟ್ ಮಾಡ್ತಾರೆ. 170 ಕ್ಲೋಸ್ ಮಾಡಿಕೊಡ್ತೀವಿ. ನೋಡ್ತಾ ಇರ್ಬೋದು, 1,70,000ಗೆ ಪ್ರೈಸ್ನ ಕ್ಲೋಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಗಾಡಿಯಲ್ಲಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್? ಇದು ಡಸ್ಟರ್ ಗಾಡಿ. ನಮ್ಮ ಮುಂದೆ ಇನ್ನೊಂದು ರೆನೋ ಡಸ್ಟರ್ ಇದೆ, KA46 ರಿಜಿಸ್ಟ್ರೇಷನ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2016 ಮಾಡಲ್ಲು. ಓಕೆ, ಸೆಕೆಂಡ್ ಓನರು. ಓಕೆ, 55,000 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್ಲು. ಓಕೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸು. ಓಕೆ, ಮತ್ತೆ ಫ್ರೆಶ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಓಕೆ, ಗಾಡಿ ಒರಿಜಿನಲ್ ಪೇಂಟಲ್ಲಿದೆ. ಓಕೆ, ಆಮೇಲೆ ಇನ್ಶೂರೆನ್ಸ್ ಫ್ರೆಶ್ ಇದೆ, ಬ್ಯಾಟ್ರಿ ಹೊಸದಿದೆ. ಓಕೆ, ಗಾಡಿ ಗುಡ್ ಕಂಡೀಷನ್ ಇದೆ. ಕಸ್ಟಮರ್ ಕೋಟ್ ಮಾಡ್ತಾ ಇರೋದು 5,80,000. 5,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು, 5,60,000ಗೆ ಒಂದು ರೆನಾಲ್ಡ್ ಡಸ್ಟರ್ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. 16 ಮಾಡಲ್, 2016 ಮಾಡಲು. 4 ಕೂಡ 100% ಫ್ರೆಶ್ ಟೈರ್ಸ್ ಇದೆ. ಗಾಡಿ ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಏನೂ ಕಾಣಿಸ್ತಿಲ್ಲ. ಮತ್ತೊಂದು ಬಾಯ್ ಮಾರುತಿ ಎರ್ಟಿಗಾ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ನಮ್ಮ ಮುಂದೆ ಮತ್ತೊಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್ಲು. ಓಕೆ, ಎರ್ಟಿಗಾ. ಓಕೆ, ಸಿಂಗಲ್ ಓನರು, 90,000 ಗಾಡಿ ಕಿಲೋಮೀಟರ್ ಓಡಿದೆ. ಓಕೆ, ಕಸ್ಟಮರು 5 lakh ಕೋಟ್ ಮಾಡ್ತಾ ಇದ್ದಾರೆ. ಓಕೆ, 4,80,000ಗೆ ಕ್ಲೋಸ್ ಮಾಡಿಕೊಡ್ತೀನಿ. 4,80,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. KA06 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, 55 to 60% ಟೈರ್ ಕಂಡೀಷನ್ಸ್ ಇದೆ. ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಸರ್. ಇಂಟ್ರೆಸ್ಟ್ ಇರೋರು ಕೆಳಗಡೆ ಸರ್ ನಂಬರ್ ಕೊಡ್ತಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆಲ್ಮೋಸ್ಟ್ ಇಲ್ಲಿರೋ ಗಾಡಿಗಳಿಗೆಲ್ಲ ಬೇಸಿಕ್ ಫೀಚರ್ಸು ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಮತ್ತು ಮ್ಯೂಸಿಕ್ ಸಿಸ್ಟಮು ಎಲ್ಲ ಗಾಡಿಗಳಿಗೂ ಇರುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸಿಯಾಜ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಮಾರುತಿ ಕಂಪ್ನಿ ಸಿಯಾಜು 2017 ಮಾಡಲ್ಲು. ಓಕೆ, ಸಿಂಗಲ್ ಓನರು, 93,000 ಕಿಲೋಮೀಟರ್ ರನ್ ಆಗಿದೆ. ಓಕೆ,
ಇದ್ರ ಕಾಸ್ಟು ಕೋಟ್ 6 ಲ್ಯಾಕ್ ಕೋಟ್ ಮಾಡ್ತಾ ಇದ್ದಾರೆ. KA13 ಮಾಡಿ ಕೊಡ್ತಾರೆ, ಸಿಂಗಲ್ ಓನರ್ ವೆಹಿಕಲ್ ಇದು ಗಾಡಿ. ಓಕೆ, ಈ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದಾರೆ? ಇದು 6 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದಾರೆ ವಿತ್ ಟ್ರಾನ್ಸ್ಫರ್ ಸರ್? ವಿತ್ ಟ್ರಾನ್ಸ್ಫರ್, ರೀನಂಬರ್ ಮಾಡಿ ಕೊಡೋದು. ನೋಡ್ಬೋದು 5,70,000 ಕ್ಲೋಸ್ ಮಾಡ್ತೀವಿ. 5,70,000ಗೆ ವಿತ್ ನಂಬರ್ ರಿಜಿಸ್ಟ್ರೇಷನ್, ಲೋಕಲ್ KA13ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. HR ರಿಜಿಸ್ಟರ್ಡ್ ಗಾಡಿ ಇದಾಗಿರುತ್ತೆ. ಸಿಯಾಜು ಯಾರು ಒಂದು ಒಳ್ಳೆ ಸಿಡಾನ್ ಗಾಡಿ ಅಂತಲೇ ಹೇಳ್ಬೋದು ಸಿಯಾಜು. ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಡ್ಜ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಮಾರುತಿ ರಿಡ್ಜು 2010 ಮಾಡಲ್ಲು ಇದು. ಓಕೆ, VXI ಪೆಟ್ರೋಲ್ ವೆಹಿಕಲ್. ಓಕೆ, ಇದ್ರದ್ದು ಅಷ್ಟೇ NOC ಬಂದಿದೆ, ಈಗ ಸಿಂಗಲ್ ಓನರಲ್ಲಿದೆ. ಓಕೆ, ಈ ಕಸ್ಟಮರ್ ಬೈ ಮಾಡೋರು ಸೆಕೆಂಡ್ ಓನರ್ ಆಗ್ತಾರೆ. ಓಕೆ, ಇದ್ರ ಕೊಟ್ಟು 2,80,000 ಕೋಟ್ ಮಾಡ್ತಾ ಇದ್ದಾರೆ ಕಸ್ಟಮರು. ಓಕೆ, ಒಂದು 2,60,000-65,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 2,60,000 ಇಲ್ಲ 65,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು 4 ಕೂಡ ಫ್ರೆಶ್ ಟೈರ್ಸ್ ಇದೆ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಅಂದರೆ ಸರ್ ಇದು? ಇದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿಯನ್ನು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಆಲ್ಟೋ K10 ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಆಲ್ಟೋ K10 ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2010 ಮಾಡಲ್. ಓಕೆ, ಕಸ್ಟಮರ್ 1,80,000 ಕೋಟ್ ಮಾಡ್ತಾರೆ. ಓಕೆ, 1,60,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 1,60,000ಗೆ ಆಲ್ಟೋ K10ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇದೆಯಾ ಸರ್? ಪವರ್ ವಿಂಡೋ ಬರುತ್ತೆ. ಪವರ್ ವಿಂಡೋ ಕೂಡ ಇದೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಕ್ಲಾಸ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಮತ್ತೊಂದು ಆಲ್ಟೋ ಇದೆ, ಇದು ಬಂದು ಮೆರೂನ್ ಕಲರ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2011 ಮಾಡಲ್. ಓಕೆ, LXI ಗಾಡಿ ಇದು. LXI ಗಾಡಿ ಅಂದರೆ ಕಂಪ್ನಿಯಿಂದ AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. 4 ಪವರ್ ವಿಂಡೋ ಅಡಿಷನಲ್ ಫಿಟ್ ಮಾಡಿದ್ದಾರೆ. ಓಕೆ, ಇದ್ರ ಕಾಸ್ಟ್ ಬಂದು 2,20,000 ಕೋಟ್ ಮಾಡ್ತಾರೆ ಕಸ್ಟಮರು. ಓಕೆ, ಒಂದು 2 ಲ್ಯಾಕಿಗೆ ಮುಗಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು, ಒಂದು ಮೆರೂನ್ ಕಲರ್ ಗಾಡಿ ಆಗಿರುತ್ತೆ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಗಾಡಿನ. ಇದು ಸಿಂಗಲ್ ಓನರ್ ಗಾಡಿ ಆಗಿರುತ್ತಲ್ಲ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ನಮ್ಮ ಸರ್ ಹತ್ರ ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸೇಮ್ ಕಲರ್ ಇದೆ. ಆಲ್ಟೋ K10 ಸರ್? ಇದನ್ನು 2010 ಮಾಡಲ್. ಓಕೆ, ಇದ್ರ ಓನರ್ ಬಂದು ಥರ್ಡ್ ಓನರ್. ಓಕೆ, ಇದ್ರ ಕಾಸ್ಟ್ ಬಂದು 1,80,000 ಕೋಟ್ ಮಾಡ್ತಾರೆ ಕಸ್ಟಮರು. ಓಕೆ, ಇದನ್ನು 1,60,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ನೋಡ್ತಾ ಇರ್ಬೋದು ಸರ್, 1,60,000ಗೆ ಆಲ್ಟೋ K10 2010 ಮಾಡಲ್. ಟೈರ್ ಎಲ್ಲ ಫ್ರೆಶ್ ಇದೆ, ಮತ್ತೆ ಸೀಟ್ ಕವರ್ಸ್ ಫ್ರೆಶ್ ಇದೆ. ಓಕೆ, ಗಾಡಿ ಒರಿಜಿನಲ್ ಇದೆ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ 85 to 90% ಟೈರ್ ಕಂಡೀಷನ್ ಇದೆ. ಒಳಗಡೆ ಹೊಸ ಸೀಟಿಂಗ್ಸ್ ಕೂಡ ಹಾಕ್ಸಿದ್ದಾರೆ, ಲೆದರ್ ಅಫೋಸ್ಟರ್ ಸೀಟ್ಸ್ ಅಂತಲೇ ಹೇಳ್ಬೋದು. ABS, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪವರ್ ವಿಂಡೋ ಇದೆ. ಪವರ್ ವಿಂಡೋ ಬರುತ್ತೆ, ABS ಏರ್ ಬ್ಯಾಗ್ ಬರೋದಿಲ್ಲ. ಏರ್ ಬ್ಯಾಗ್ ಇಲ್ಲ ಅಲ್ವಾ? ಏರ್ ಬ್ಯಾಗ್ ABS. ಓಕೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಮ್ಯೂಸಿಕ್ ಸಿಸ್ಟಮು. ಈ ಗಾಡಿಯಲ್ಲಿ ಬೇಸಿಕ್ ಫೀಚರ್ಸ್ ಗಾಡಿಗೆ ಏನು ಬೇಕಾದ್ರು ಕೊಟ್ಟರೆ ಒಂದು ಮಿಡಲ್ ಕ್ಲಾಸಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ನಮ್ಮ ಮುಂದೆ ಮತ್ತೊಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ, ಇದು KA51 ರಿಜಿಸ್ಟರ್ಡ್ ವೆಹಿಕಲ್. ಇದು 3ನೇ ಗಾಡಿ ಅಲ್ವಾ ಸರ್ ನಿಮ್ಮ ಹತ್ರ ಇರೋದು? ಎರ್ಟಿಗಾನ? ಹೌದು ಹೌದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2014 ಮಾಡಲ್ ಎರ್ಟಿಗಾ. ಓಕೆ, ಇದ್ರ ಕಾಸ್ಟ್ ಬಂದು 5,75,000 ಕೋಟ್ ಮಾಡ್ತಾರೆ ಕಸ್ಟಮರು. ಓಕೆ, ಒಂದು 5,40,000ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 5,40,000ಗೆ ಸರ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. 14 ಮಾಡಲ್, 2014 ಮಾಡಲು. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, 55 to 60% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ ಗಾಡಿದು. ಮತ್ತು ಅಡಿಷನಲ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಅಡಿಷನಲ್ ಸೀಟ್ ಕವರ್ಸ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು. ಸೊ ಸಿಂಗಲ್ ಓನರ್ ಗಾಡಿ ಅಲ್ವಾ ಸರ್? ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಗಾಡಿನ ಮೇಂಟೈನ್ ಮಾಡಿರ್ತಾರೆ ಕಸ್ಟಮರು. ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಮಾರುತಿ ಸುಜುಕಿ ರಿಡ್ಜ್ ಇದೆ, KA03 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್. 2012 ZXI ಇದು ಪೆಟ್ರೋಲ್ ವೆಹಿಕಲ್. ಓಕೆ, ಇದು ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಗಾಡಿಗೆ. 1,20,000 ರನ್ ಆಗಿದೆ. 1,20,000 ಗಾಡಿ ಓಡಿರುತ್ತೆ. ಇದ್ರದ್ದು ಏನು ಪ್ರೈಸ್ ಕೋಟ್ ಮಾಡ್ತಾರೆ? ಇದ್ರದ್ದು ಕಾಸ್ಟ್ ಬಂದು 3,60,000 ಕೋಟ್ ಮಾಡ್ತಾ ಇದ್ದಾರೆ ಕಸ್ಟಮರು. ಓಕೆ, ಒಂದು 340 ಕ್ಲೋಸ್ ಮಾಡಿ ಕೊಡ್ತೀವಿ. ನೋಡ್ತಾ ಇರ್ಬೋದು, ಗಾಡಿ ತುಂಬ ಕ್ಲೀನ್ ಕಂಡೀಷನಲ್ಲಿದೆ. 3,40,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ಮಾಡಲ್ ಅಂದ್ರೆ ಸರ್? 2012 ಮಾಡಲ್ ಅಲ್ಲ? 2012 ZXI ಆಗಿರುತ್ತೆ, ಪೆಟ್ರೋಲ್ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಇದೆ, ಇದ್ಯಾವುದು ಸರ್? ಇದು ಫೋರ್ಡ್ ಫಿಯೆಸ್ಟಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್. ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗು, ABS ಬ್ರೇಕ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಕಂಪ್ನಿಯಿಂದನೇ ಬರುತ್ತೆ. ಓಕೆ, ಡೀಸೆಲ್ ವೆಹಿಕಲ್. ಓಕೆ, ಇದು ಕಿಲೋಮೀಟರ್ 1,10,000 ಗಾಡಿ ಕಿಲೋಮೀಟರ್ ರನ್ ಆಗಿದೆ. ಓಕೆ, ಗಾಡಿ ಕಸ್ಟಮರ್ ಸೆಕೆಂಡ್ ಓನರ್ ಆಗಿದ್ದಾರೆ. ಈಗ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? ಇದು 2,80,000 ಕೋಟ್ ಮಾಡ್ತಾರೆ ಕಸ್ಟಮರು. ಓಕೆ, ಒಂದು 260-65ಗೆ ಕ್ಲೋಸ್ ಆಗುತ್ತೆ. 2,60,000 ಇಲ್ಲ 2,65,000ಗೆ ಸರ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಾಡಿ ಕೂಡ ನೋಡ್ಬೋದು, ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಟೈರ್ ಎಲ್ಲ ಫ್ರೆಶ್ ಇದೆ. ಕಂಡೀಷನ್ ಇದೆ. ಮ್ಯಾಗ್ವಿಲ್ ಕೂಡ ಇದೆ. ಗಾಡಿ ತುಂಬಾ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಇದೆ. ಇದ್ರ ಬಗ್ಗೆ ಮಾರುತಿ ಸ್ಯಾಂಟ್ರೋ 2008 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಓಕೆ, ಇದು ಆಟೋಮೆಟಿಕ್.
ಆಟೋಮೆಟಿಕಾ ಸರ್ ಇದು? ಆಟೋಮೆಟಿಕ್ ಗೇರ್ಲೆಸ್ ಗಾಡಿ. ಯಾರ ಲೇಡಿ ಡ್ರೈವರ್ ಯಾರ ಗಾಡಿ ನೋಡ್ತಿದ್ರೆ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಆಟೋಮೆಟಿಕ್ ಆಗಿರುತ್ತೆ ಇದು ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಗಾಡಿ ಶೋರೂಮ್ ಕಂಡೀಷನ್, ಶೋರೂಮ್ ಪೇಂಟ್ ಅಲ್ಲೇ ಇದೆ. ಓಕೆ. ಓನರ್ ಬಂದು ಥರ್ಡ್ ಆಗಿದ್ದಾರೆ. ಓಕೆ. ಗಾಡಿ ತುಂಬಾ ನೀಟಾಗಿದೆ, ವೆಲ್ ಮೇಂಟೆನೆನ್ಸ್. ಓಕೆ. ಕಸ್ಟಮರ್ 2 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. 1,75,000ಗೆ ಕ್ಲೋಸ್ ಮಾಡಿ ಕೊಡಿ. ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು 1,75,000ಗೆ ಆಟೋಮೆಟಿಕ್ ಸ್ಯಾಂಟ್ರೋ ಸಿಗ್ತಿದೆ. ಅದು ಯಾವ ಮಾಡಲ್ ಅಂದ್ರೆ ಸರ್? 2008 ಮಾಡಲ್. 2008 ಮಾಡಲ್ ಗಾಡಿ. ಯಾರು ಇಂಟ್ರೆಸ್ಟ್ ಇರೋರು ಕೆಳಗಡೆ ಸರ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲಿ. ನಮ್ಮ ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, K02 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2008 ಮಾಡಲ್ ಶಿಫ್ಟ್ ZX. ಇದು ಟಾಪ್ ಎಂಡ್ ಮಾಡಲ್. ಏರ್ ಬ್ಯಾಗು, ABS, ಅಲಾ ವೀಲ್ಸ್ ಎಲ್ಲ ಕಂಪ್ನಿಯಿಂದಾನೇ ಬರುತ್ತೆ. ಓಕೆ. ಇದ್ರ ಕಸ್ಟಮರ್ ಕೊಟ್ಟು ಮಾಡ್ತಾ ಇರೋದು 2,30,000. ಓಕೆ. ಒಂದು 2 ಲ್ಯಾಕಿಂದ 2,10,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 2 ಲ್ಯಾಕಿಂದ 2,10,000ಗೆ ನಿಮ್ಗೊಂದು ಸ್ವಿಫ್ಟ್ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. 2008 ಮಾಡಲ್ ಗಾಡಿ ಆಗಿರುತ್ತೆ, ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು. ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಇದೆ, K05 ರಿಜಿಸ್ಟರ್ಡ್ ವೆಹಿಕಲ್. ಇದು ಯಾವ ಮಾಡಲ್ ಸರ್? ಇದು 2015 ಮಾಡಲ್ ಪೆಟ್ರೋಲ್ ವೆಹಿಕಲ್. ಓಕೆ. ಅಡಿಷನಲ್ ಫಿಟ್ಟಿಂಗ್ಸ್, ಸೀಟ್ ಕವರ್ಸ್ ಇದೆ, ಮತ್ತೆ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಓಕೆ. VXAಗೆ ಅಲಾಯ್ ವೀಲ್ಸ್ ಎಲ್ಲ ಬರೋದಿಲ್ಲ. ಓಕೆ. ಅಡಿಷನಲ್ 5 ಅಲಾಯ್ ವೀಲ್ಸ್ ಫಿಟ್ ಮಾಡಿದ್ದಾರೆ, ಮತ್ತೆ ಸೀಟ್ ಕವರ್ಸ್ ಇದೆ. ಓಕೆ. ಓನರ್ ಬಂದು ಸೆಕೆಂಡ್ ಆಗಿದೆ. ಇದ್ರ ಕಿಲೋಮೀಟರ್ 82,000 ರನ್ ಆಗಿದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಇದು ಕಸ್ಟಮರ್ 5 ಲ್ಯಾಕ್ ಕೊಟ್ ಮಾಡ್ತಾ ಇದ್ರೆ ಒಂದು 4,75,000ಗೆ ಕ್ಲೋಸ್ ಮಾಡಿ ನೋಡ್ತಾ ಇರ್ಬೋದು. ಒಂದು ಸ್ವಿಫ್ಟ್ 4,75,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. 2015 ಮಾಡಲು ಆಫ್ಟರ್ ಮಾರ್ಕೆಟ್ ಅಲಾವೀಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ಸೀಟಿಂಗ್ಸ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿರೋದನ್ನೇ ಹಾಕ್ಸಿದ್ದಾರೆ. 2015 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು I10 ಇದೆ, 2012 ಮಾಡಲು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. I10 ಸ್ಪೋರ್ಟ್ಸ್ ಇದು ಗಾಡಿ. 2011 ಮಾಡಲ್ ಗಾಡಿ ಇದು. ಓಕೆ. ಕಸ್ಟಮರ್ ಬಂದು ಇದ್ರ 3,20,000 ಕೋಟ್ ಮಾಡ್ತಾ ಇದ್ದಾರೆ. ಓಕೆ. ಒಂದು 3 ಲ್ಯಾಕಿಗೆ ಮುಗಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು I10ನ 2011 ಮಾಡಲ್ ಗಾಡಿನ 3 ಲ್ಯಾಕಿಗೆ ಸರ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. K05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಥರದ ಬೇಸಿಕ್ ಫೀಚರ್ಸ್ ಈ ಗಾಡೀಲಿ ಬರುತ್ತೆ. ನೆಕ್ಸ್ಟ್ ಗಾಡಿ ಯಾವುದು ಸರ್? ನೆಕ್ಸ್ಟ್ ಮಾರುತಿ ಝೆನ್ ಎಸ್ಟಿಲೋ. ಝೆನ್ ಎಸ್ಟಿಲೋ ಇದೆ, ಒಂದು ರೇರೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಇದು. ಇದ್ರ ಬಗ್ಗೆ ಡೀಟೇಲ್ಸ್. 2008 ಮಾಡಲ್. ಓಕೆ. ಕಿಲೋಮೀಟರ್ 83,000 ರನ್ ಆಗಿದೆ. ಓಕೆ. ಓನರ್ ಬಂದು ಸೆಕೆಂಡ್ ಆಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಗಾಡಿ ಒರಿಜಿನಲ್ ಇದೆ. ಇದ್ರ ಕಾಸ್ಟ್ ಬಂದು 1,90,000 ಕೋಟ್ ಮಾಡ್ತಾ ಇರೋ ಕಸ್ಟಮರು. 170ಗೆ ಕ್ಲೋಸ್ ಮಾಡಿಕೊಡ್ತೀನಿ. 1,70,000ಗೆ ಮಾರುತಿ ಝೆನ್ ಎಸ್ಟಿಲೋನ ಕ್ಲೋಸ್ ಮಾಡಿ. VXA ಗಾಡಿ, VXA ಪೆಟ್ರೋಲ್ ಗಾಡಿ ಆಗಿರುತ್ತೆ, ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಯಾನ್ ಇದೆ, ಹ್ಯುಂಡೈ ಇಯಾನ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಮಾರುತಿ ಇಯಾನ್ 2012 ಮಾಡಲು, ಸೆಕೆಂಡ್ ಓನರ್ ಬಂದು. ಓಕೆ. ಟೈರ್ಸ್ 4 ಟೈರ್ಸ್ ಫ್ರೆಶ್ ಇದೆ, ಮತ್ತು ಸೀಟ್ ಕವರ್ಸ್ ಫ್ರೆಶ್ ಇದೆ. ಓಕೆ. ಮತ್ತು ಅಡಿಷನಲ್ ಫಿಟ್ಟಿಂಗ್ಸು, ಸೆಂಟ್ರಲ್ ಲಾಕು, ಡೋರ್ ವೈಸರು, ವಿಂಡೋ ವೈಸರ್ ಎಲ್ಲ ಅಡಿಷನಲ್ ಫಿಟ್ಟಿಂಗ್ ಇದೆ. ಓಕೆ. ಗಾಡಿ ಒರಿಜಿನಲ್ ಇದೆ. 81,000 ಕಿಲೋಮೀಟರ್ ರನ್ ಆಗಿದೆ. ಏನು ಪ್ರೈಸ್ ಕೊಟ್ಟು ಗಾಡಿ ಗುಡ್ ಕಂಡೀಷನ್ ಇದೆ. 2,30,000 ಕಸ್ಟಮರ್ ಕೋಟ್ ಮಾಡ್ತಾರೆ. 2,10,000ಗೆ ಕ್ಲೋಸ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು. 2,10,000ಗೆ 4 ಫ್ರೆಶ್ ಟೈರ್ಸ್ ಇದೆ. ಓಕೆ. ಮತ್ತೆ ಸೀಟ್ ಕವರ್ಸ್ ಇದೆ, ಸೆಂಟ್ರಲ್ ಲಾಕ್ ಇದೆ. ಓಕೆ. ಡೋರ್ ವೈಸರ್, ವಿಂಡೋ ವೈಸರ್ ಎಲ್ಲ ಅಡಿಷನಲ್ ಫಿಟ್ಟಿಂಗ್ಸ್ ಇದೆ. ಓಕೆ. ಗಾಡಿ ಗುಡ್ ಕಂಡೀಷನ್ ಇದೆ. ನೋಡ್ತಾ ಇರ್ಬೋದು. ಅಪೋಲೋದು ಫ್ರೆಶ್ ಟೈರ್ಸ್ ಅನ್ನು ಹಾಕ್ಸಿದ್ದಾರೆ ಕಸ್ಟಮರ್. 4 ಟೈರ್ ಫ್ರೆಶ್ ಇದೆ. 2,10,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಂದು ಕುತ್ಕೊಂಡು ಸರ್ ಹತ್ರ ಮಾತಾಡಿ ಇನ್ನೂ ಕೂಡ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಆ ಗಾಡಿಗೂ ಲೋನ್ ಆಗುತ್ತೆ ಅಲ್ವಾ ಸರ್? ಆ ಗಾಡಿಗೂ ಲೋನ್ ಆಗುತ್ತೆ. ಎಷ್ಟು ಲೋನ್ ಮಾಡಿಸ್ಕೊಡ್ಬೋದು? ಅದಕ್ಕೆ ನಿಮಗೆ 1,00,000 125,000 1,25,000 ತನಕ ಲೋನ್ ಆಗುತ್ತೆ. ಅಂದರೆ ಕಸ್ಟಮರು ಒಂದು 90,000 1 ಲಕ್ಷ ಗಾಡಿ ದುಡ್ಡು ಇಟ್ಕೊಂಡ್ರೆ ಗಾಡಿ ತಗೊಂಡು ಆ ಗಾಡಿ ತೊಗೊಂಡೋಗ್ಬೋದು. ಓಕೆ ಸರ್. ನೆಕ್ಸ್ಟ್ ಇಲ್ಲಿ ನಮ್ಮಂದು ಇನ್ನೊಂದು I10 ಇದೆ. ಇದು ಓಲ್ಡ್ ಅಲ್ವಾ ಸರ್? ಇದು I10 ಆಸ್ತಾ. ಓಕೆ. ಇದು ಬಂದು ಗಾಡಿಗೆ I10 ಆಸ್ತಾ ಅಂತ ಅಂದರೆ ಇದರಲ್ಲಿ ಏರ್ ಬ್ಯಾಗು, ABS ಮತ್ತು ವಿತ್ ಸನ್ ರೂಫ್ ಕಂಪ್ನಿ ಫಿಟೆಡ್ ಗಾಡಿ. ಓಕೆ. 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 ಇದು ಕಸ್ಟಮರು 2,50,000 ಕೋಟ್ ಮಾಡ್ತಾ ಇದ್ದಾರೆ. ಓಕೆ. 2,30,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 2,50,000ಗೆ ಕ್ಲೋಸ್ ಮಾಡಿ ಕೊಡ್ತೀರಾ? 30,000ಗೆ 2,50,000 ಕಸ್ಟಮರ್ ಕೋಟ್ ಮಾಡ್ತಾ ಇದ್ದಾರೆ. 2,30,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಸನ್ ರೂಫ್ ಓಪನ್. ನೋಡ್ತಾ ಇರ್ಬೋದು. 2008 ಮಾಡಲು ಫುಲ್ಲಿ ಟಾಪ್ ಅಂಡ್ ವಿತ್ ಏರ್ ಬ್ಯಾಗು, ABS, ಏರ್ ಬ್ಯಾಗ್, ABS ಫುಲ್ಲಿ ಲೋಡೆಡ್ ಗಾಡಿನ 2,30,000ಗೆ ಕೋಟ್ ಮಾಡಿ 2,30,000 ಫೈನಲ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,50,000 ಆಗಿರುತ್ತೆ. ವಿತ್ ಸನ್ ರೂಫ್ ಆಗಿರುತ್ತೆ ಗಾಡಿ. ಫುಲ್ಲಿ ಟಾಪ್ ಆ್ಯಂಡ್ ಸನ್ ರೂಫ್ ಅಂದ್ರೆ ಅರ್ಥ ಮಾಡ್ಕೊಂಡು ಗಾಡಿ ಫುಲ್ಲಿ ಲೋಡೆಡ್ ಗಾಡಿ ಆಗಿರುತ್ತೆ. ನೆಕ್ಸ್ಟ್ ನಮ್ಮ ಸರ್ ಹತ್ರ ಒಂದು ಓಮಿನಿ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಓಮಿನಿ 2014 ಮಾಡಲ್. ಓಕೆ. ಓನರ್ ಬಂದು ಸೆಕೆಂಡ್ ಆಗಿದೆ. ಓಕೆ. ಇದ್ರದ್ದು ಟೈರ್ಸ್ ಎಲ್ಲ ಫ್ರೆಶ್ ಇದೆ. ಓಕೆ. ಇದ್ರ ಕೊಟ್ಟು 2,70,000 ಕೊಟ್ಟು ಮಾಡ್ತಾ ಇರೋ ಕಸ್ಟಮರು ಒಂದು 2,50,000ಗೆ ಕ್ಲೋಸ್ ಮಾಡಿ ಕೊಡಿ. ನೋಡ್ತಾ ಇರ್ಬೋದು. ಓಮಿನಿನ 2,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿರೋ ಗಾಡಿಗಳಿಗೆಲ್ಲ ಫ್ರೆಶ್ ಟೈರ್ಸೇ ಇದೆ. ಒಂದು 2ರಿಂದ 4 ಗಾಡಿಗೆ ಬಿಟ್ಟರೆ ಇನ್ನೆಲ್ಲ ಗಾಡಿಗೆ ಟೈರ್ ಕಂಡೀಷನ್ಸು 90 to 95% ಟೈರ್ ಕಂಡೀಷನ್ಸ್ ಇದೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು
ಮಾರುತಿ ಸುಜುಕಿ 800 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಎಸಿನ ಸರ್ ಇದು? AC ಗಾಡಿ, AC ಡಿಲಕ್ಸ್ 2008 ಮಾಡಲ್ಲು. ಓಕೆ. FC ಫ್ರೆಶ್ ಆಗಿದೆ, ಇನ್ಶೂರೆನ್ಸ್ ಇದೆ ರನ್ನಿಂಗು. ಓಕೆ. ಮತ್ತೆ ಸೀಟ್ಸ್ ಎಲ್ಲ ಬಕೆಟ್ ಸೀಟ್ಸ್ ಇದೆ, ಓಕೆ. ಸೆಂಟ್ರಲ್ ಹಾಕಿದೆ, ಓಕೆ. ಮತ್ತೆ CD ಸಿಸ್ಟಮ್ ಇದೆ. ಓಕೆ. ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದ್ರೆ ಓಕೆ. ಕಸ್ಟಮರ್ ಕೋಟ್ ಮಾಡ್ತಾ ಇರೋದು 1,30,000. ಓಕೆ. 1,15,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 1,15,000ಗೆ 2008 ಮಾಡಲು ಮಾರುತಿ ಸುಜುಕಿ 800ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಗಾಡಿ ನೋಡ್ತಾ ಇರ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಬಾಡಿ ಲೈನು ಎಲ್ಲಿಯಾದರೂ ರಸ್ಟ್ ಆಗಲಿ, ಡೆಂಟ್ ಆಗಲಿ, ಸ್ಕ್ರಾಚಸ್ ಆಗಲಿ ಏನೂ ಇಲ್ಲ. ಪೇಂಟ್ ಕೂಡ ತುಂಬ ಫ್ರೆಶ್ ಆಗಿ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು ಗಾಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿಟ್ಟಿದೆ ಅಂತ. 2008 ಮಾಡಲು ಗಾಡಿ ಆಗಿರುತ್ತಿದ್ದು. ಸೀಟ್ಸ್ ಕವರ್ ಎಲ್ಲ, ಸೀಟ್ಸ್ ಎಲ್ಲ ಬಕೆಟ್ ಸೀಟ್ಸ್ ನೋಡ್ತಾ ಇರ್ಬೋದು. ಒಳಗಡೆ ಸೀಟ್ಸ್ ಎಲ್ಲ ಬಕೆಟ್ ಸೀಟ್ಸ್ ಇದೆ. ಕಂಪ್ನಿದೆ ಅಲ್ಲ ಸರ್ ಅದು? ಇಲ್ಲ, ಕಂಪ್ನಿದಲ್ಲ, ಅಡಿಷನಲ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಆಫ್ಟರ್ ಮಾರ್ಕೆಟ್ ಕುಷನ್ಸ್ ಹಾಕಿದ್ದಾರೆ, ಬಕಿ ಸೀಟ್ಸ್. ನೋಡ್ತಾ ಇರ್ಬೋದು ಗಾಡಿ ತುಂಬಾನೇ ಕ್ಲೀನ್ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಇದು ಓನರ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಓಕೆ. ಇಷ್ಟ ಅಲ್ವಾ ಸರ್ ಗಾಡಿ ಇವತ್ತು? ಹೌದು. ನಿಮ್ಮ ಹತ್ರ ಯಾವ್ಯಾವುದು ಕಂಪ್ನಿಗಳು ಟೈ ಅಪ್ ಆಗಿದೆ ಸರ್ ಲೋನ್ಸಿಗೆ? ಲೋನ್ ಎಲ್ಲ ಬ್ರ್ಯಾಂಡ್ಗೂ ನಾವು 2012 ಮಾಡಲ ಮೇಲೆ ಎನಿ ಒನ್ ಬ್ರ್ಯಾಂಡ್ಗೂ ಲೋನ್ ಕೊಡ್ತೀವಿ. ಹೌದು. ಇದು ಯಾವ 70% ಇಂದ 75% ತನಕ ಲೋನ್ ಆಗುತ್ತೆ. ಓಕೆ ಸರ್. ಇದು ಕರ್ನಾಟಕದಿಂದ ಯಾವುದೇ ಕಡೆಯಿಂದ ಬಂದ್ರೂ ಲೋನ್ ಕೊಡ್ತೀರಾ ಅಥವಾ ಬರೀ ಹಾಸನ ಪ್ರಾಪರ್? ಕರ್ನಾಟಕ ಎಲ್ಲ ಕಡೆನೂ ಲೋನ್, ಎಲ್ಲ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀರಾ? ಓಕೆ. ಈಗ ನಿಮ್ಮಲ್ಲಿ ಯಾವುದೋ ಒಂದು ಗಾಡಿ ಇರುತ್ತೆ, ಈ ಕ್ರೆಟಾನೇ ತಗೊಳ್ಳಿ, ಬರೀ ಒಂದು ವೈಟ್ ಇದೆ. ಈಗ ಅವರು ಕಸ್ಟಮರ್ ಬಂದು ರೆಡ್ ಬೇಕು ಅಂತಾರೆ, ನೀವು ತರಿಸ್ಕೊಡ್ತೀರಾ? ಎಲ್ಲ ಕಲರ್ಸ್ ಸಿಗುತ್ತೆ. ಎನಿ ಒನ್ ಬ್ರ್ಯಾಂಡ್, ಎನಿ ಒನ್ ಕಲರ್ಸ್ ಚಾಯ್ಸ್. ಓಕೆ. ಈಗ ನಿಮ್ಮ ಶೋರೂಮಲ್ಲಿ ತಗೊಳ್ಳೋ ಕಸ್ಟಮರ್ಗೆ ನೀವು ಏನು ಒಂದು ಹೋಪ್ ಕೊಡ್ತೀರಾ ಸರ್? ನಮ್ಮ ಹತ್ರ ಜಿನಿಯನ್ ವೆಹಿಕಲ್ ಇರುತ್ತೆ, ಜಿನಿಯನ್ ಬಿಸ್ನೆಸ್ ಇರುತ್ತೆ. ಓಕೆ. ಯಾವುದೇ ರೀತಿ ಮೋಸ ಇರೋದಿಲ್ಲ ಕಸ್ಟಮರ್ಗೆ. ಓಕೆ. ಅವ್ರಿಗೆ 100% ಜಿನಿಯನ್ ಬಿಸ್ನೆಸ್ ಮಾಡಿ ಅವ್ರ ಹೆಸರಿಗೆ ವೆಹಿಕಲ್ ಟ್ರಾನ್ಸ್ಫರ್ ಮಾಡಿ ಕೊಡೋ ತನಕ ರೆಸ್ಪಾನ್ಸಿಬಿಲಿಟಿ ನಮ್ದಿರುತ್ತೆ. ಮತ್ತೆ ನಮ್ಮ ಹತ್ರ ವೆಹಿಕಲ್ಗಳು ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿರೋದಿಲ್ಲ. ಸಣ್ಣ ಪುಟ್ಟ ಟಚ್ಅಪ್ಗಳು ಆಗಿರುತ್ತೆ ಬಿಟ್ರೆ ಜಿನಿಯನ್ ವೆಹಿಕಲ್ ಇರುತ್ತೆ, ಜಿನಿಯನ್ ಬಿಸ್ನೆಸ್ ಇರುತ್ತೆ. ನಮ್ಮ ಬಿಸ್ನೆಸ್ ಓನ್ಲಿ ಫಾರ್ ಕಮಿಷನ್ ಬೇಸಿಕ್. ನಾವು ಯಾವುದು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡೋದನ್ನು ಲಾಭಕ್ಕೆ ಮಾರೋದಿಲ್ಲ ಗಾಡಿಗಳನ್ನ, ಬರೀ ಕಮಿಷನ್ ಬೇಸಿಕ್ ಮಾತ್ರ ಮಾರಾಟ ಮಾಡ್ತೀವಿ. ಜಿನಿಯನ್ ಬಿಸ್ನೆಸ್, ಜಿನಿಯನ್ ವೆಹಿಕಲ್ ಇರುತ್ತೆ ನಮ್ಮ ಹತ್ರ. ಓಕೆ ಸರ್. ಇನ್ನೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮದು ಶೋರೂಮ್ ಓಪನ್ ಆಗಿ 30 ವರ್ಷ ಆಯ್ತು ಈ ಬಿಸ್ನೆಸ್ ಫೀಲ್ಡಿಗೆ ಬಂದು. ಓಕೆ. 30 ವರ್ಷದಿಂದ ಇದೇ ಮಾಡ್ತಾ ಇದ್ದೀವಿ. ನಾವು ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಓಕೆ. ಯಾವುದೇ ಕಸ್ಟಮರು ಯಾವುದೇ ಥರ ಸಂಕೋಚ ಇಲ್ಲದೆ, ಡೌಟ್ ಪಡ್ದೇನೆ ನಮ್ಮ ಹತ್ರ 100% ಗ್ಯಾರಂಟಿ ಕೊಡ್ತೀವಿ ವೆಹಿಕಲ್ ಬಗ್ಗೆ. ಜಿನಿಯನ್ ಬಿಸ್ನೆಸ್ ಇರುತ್ತೆ ನಮ್ಮ ಹತ್ರ. ಓಕೆ. ನೋಡೋಲ್ಲ ಸ್ನೇಹಿತರೆ, ಇಷ್ಟೊತ್ತರೆಗೂ ನಮ್ಮ ಸರ್ರು ನಿಂತ್ಕೊಂಡು ಇಷ್ಟು ಗಾಡಿಗಳನ್ನ ಡೀಟೇಲ್ಸ್ ಮತ್ತು ಇನ್ಫಾರ್ಮೇಷನ್ ಕೊಟ್ಟರು. ಈ ಗಾಡಿಗಳಲ್ಲಿ ಯಾವ್ದಾರು ನಿಮಗೆ ಇಂಟ್ರೆಸ್ಟ್ ಇದ್ದು ಇದ್ರ ಬಗ್ಗೆ ಇನ್ನೂ ಪ್ರೈಸು ಹೇಳಿದ್ದೇ ಆಗಿರಲ್ಲ, ಇನ್ನೂ ನೆಗೋಷಿಯೇಟ್ ಕೂಡ ಮಾಡ್ಕೊಡ್ತೀರಲ್ವ ಸರ್? ಆಮೇಲೆ ಇದು ಇಷ್ಟು ವೆಹಿಕಲ್ದಲ್ಲೇ ಇನ್ನೂ ಸ್ವಲ್ಪ ವೆಹಿಕಲ್ಗಳಿದೆ. ಕಸ್ಟಮರ್ ಯಾವ ವೆಹಿಕಲ್ ಬೇಕು ಅಂತಾರೆ ಆ ಗಾಡಿಗಳನ್ನ ತರಿಸಿ ಕೊಡ್ತಿದ್ವಿ ನಾವು. ಓಕೆ. ಆಮೇಲೆ ಇಲ್ಲಿ ಹೇಳಿದ್ದು ಯಾವುದೂ ಫಿಕ್ಸ್ಡ್ ಪ್ರೈಸ್ ಆಗಿರಲ್ಲ. ಬಂದು ಕುತ್ಕೊಂಡು ಮಾತಾಡಿದ್ರೆ ಆದಷ್ಟು ಕಸ್ಟಮರ್ಸ್ಗೆ ನೆಗೋಷಿಯೇಟ್ ಪ್ರೈಸಲ್ಲೇ ಮಾಡಿಕೊಡ್ಬೇಕು ಅಂತ ಸರ್ ಇರ್ತಾರೆ. ಕಸ್ಟಮರ್ನ ಡೈರೆಕ್ಟಾಗಿ ಕೂರಿಸಿ ಆದಷ್ಟು ಕಡಿಮೆ ರೇಟಿಗೆ ಮಾಡಿಸ್ಕೊಡ್ತಾರೆ ಸರ್ರು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸರ್ ನಂಬರ್ನ ಕೆಳಗಡೆ ಕೊಡ್ತಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಡೀಟೇಲ್ಸ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.